ವೆಲ್ಕಮ್ ಟು ಎವ್ರಿವನ್. ಗೋವಿಂದ ಸವಿರಿಚು GVR ಆಲ್ರೌಂಡ್ ಚಾನಲ್. ಇವತ್ತಿನ ರೆಸಿಪಿ ಆಲೂ ಟಿಕ್ಕಿ. ಹಳೇ ಕಾಲದ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ ಬಂಧುಗಳೇ. 6 ಸಾಮಗ್ರಿ, 4 ಸ್ಟೆಪ್ಪಿನಲ್ಲಿ ನಮ್ಮ ಈ ಆಲೂ ಟಿಕ್ಕಿ ರೆಡಿಯಾಗುತ್ತೆ ಬಂಧುಗಳೇ. ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಆಲೂ ಟಿಕ್ಕಿ ಮಾಡಲಿಕ್ಕೆ ನಾನು ಅರ್ಧ kg ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ ಬಂಧುಗಳೇ. ಅವನ್ನ ನೀರು ಹಾಕಿ ನೀಟಾಗಿ ತೊಳ್ಕೊಂಡು ಬರೋಣ. ಚೆನ್ನಾಗಿ ಈ ಥರ ತಿಕ್ಕಿ ಒಂದು 2-3 ಸಾರಿ ನಾವು ತೊಳೆದು ಬಿಡೋಣ. 1-3 ಸಾರಿ ನಾವು ಹೀಗೆ ತಿಕ್ಕಿ 2-3 ಸಾರಿ ತೊಳ್ಕೊಂಡು ತಕ್ಕೊಂಡು ಬಿಡೋಣ. ಹೀಗೆ ಒಂದು ಪಾತ್ರೆಯಲ್ಲಿ 1.5 ಲೀಟರ್ ನೀರು ಹಾಕಿ 2 ಆಲೂಗಡ್ಡೆನ 2 ಭಾಗ ಮಾಡಿ ಅದನ್ನು ಕುದಿಯೋಕೆ ಇಟ್ಟಿದ್ದೀನಿ ಬಂಧುಗಳೇ. ಅದು ಚೆನ್ನಾಗಿ ಕುದ್ದಿದೇನಂತ ಚೆಕ್ ಮಾಡೋಣ. ಇವಾಗ ಕುದ್ದಿದೆ, ಇಷ್ಟ ಆದರೆ ಸಾಕು ನಮಗೆ. ಗ್ಯಾಸನ್ನು ಆಫ್ ಮಾಡಿಬಿಡೋಣ. ಚೆನ್ನಾಗಿ ಕುದ್ದಿದೆ, ಚೆನ್ನಾಗಿ ಕುದಿಬೇಕು. ಇಲ್ಲಿ ನೋಡಿ, ಈ ಥರ ನಮಗೆ ಏನಾದರೂ ಹಾಕಿದರೆ ಅದರಲ್ಲೇ ಒಳಗೆ ಹೋಗಬೇಕು. ಈ ಥರ ಗ್ಯಾಸನ್ನು ಆಫ್ ಮಾಡಿಬಿಡೋಣ. ಇವಾಗ ಇದನ್ನು ನೀರನ್ನು ಸಪ್ರೇಟ್ ಮಾಡ್ಕೊಂಡ್ಬಿಡೋಣ, ಸೋದಿಸ್ಕೊಂಡ್ಬಿಡೋಣ ಇವನ್ನೆಲ್ಲನೂ. ಎಲ್ಲನೂ ಚೆನ್ನಾಗಿ ನೀರು ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಇದು ತಣ್ಣಗಾಗಲಿ ಬಂಧುಗಳೇ, ಸಿಪ್ಪಿ ತೆಗಿಯೋಣ. ಆಲೂಗಡ್ಡೆ ತಣ್ಣಗಾಗಲಿ ಬಂಧುಗಳೇ. ಅಷ್ಟರಲ್ಲಿ ನಾವು 2 ಮೀಡಿಯಮ್ ಗಾತ್ರದ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ, ಒಂದು 7ರಿಂದ 8 ಮೆಣಸಿನ್ಕಾಯಿನ ಚಿಕ್ಕಗೆ, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕಗೆ ಕಟ್ ಮಾಡ್ಕೊಂಡು ಬರೋಣ. ಮಿಕ್ಸಿಂಗ್ ಬೌಲ್ ತಗೊಳ್ಳೋಣ. ಇವೆಲ್ಲ ಆಲೂಗಡ್ಡೆ ನಾವು 500 ಗ್ರಾಮ್ ಆಲೂಗಡ್ಡೆನ ಸಿಪ್ಪಿ ತೆಗೆದಿಟ್ಕೊಂಡಿದ್ದೀವಲ್ವಾ, ಅವನ್ನ ಇದರಲ್ಲಿ ಹಾಕಿಬಿಡೋಣ. ಹಾಕಿಬಿಟ್ಟು ಇನ್ನು ವಿಸ್ಕರ್ನಿಂದ ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ ಬಂಧುಗಳೇ. ಇದು ಪೂರ್ತಿ ಮ್ಯಾಶ್ ಆಗಬಾರ್ದು, ಸ್ವಲ್ಪ ಪೀಸ್ ಇರಬೇಕು, ಸ್ವಲ್ಪ ತರಿ ಇರಬೇಕು. ಆ ಥರ ನಾವು ಈ ಥರ ನಾವು ಕೈಯಿಂದನೇ ಮಾಡಿದರೆ ಸಾಕು. ಎಲ್ಲನೂ ನಾವು ಮ್ಯಾಶ್ ಮಾಡ್ಕೊಂಡಿದ್ದೀವಿ. ಈ ಥರ ಇರಬೇಕು ನಮ್ಮದು. ಪೂರ್ತಿ ದಪ್ಪನೂ ಇರಬಾರ್ದು, ಪೂರ್ತಿ ನೈಸೂ ಇರಬಾರ್ದು. ಕಾಣ್ತಾ ಇದೆ ಅಲ್ವಾ ನಿಮಗೆ? ಇದರಲ್ಲಿ ಇವಾಗ ನಾವು 1 ಸ್ಪೂನು ಉಪ್ಪನ್ನು ಹಾಕೋಣ. 1 ಸ್ಪೂನು ಜೀರಿಗೆಯನ್ನು ಕೈಯಿಂದ ಸ್ವಲ್ಪ ತಿಕ್ಕಿ ಹಾಕೋಣ. ಅಂದರೆ ನಮ್ಮ ಟಿಕ್ಕಿ ಟೇಸ್ಟ್ ಚೆನ್ನಾಗಿರುತ್ತೆ ಬಂಧುಗಳೇ. ಈ ಥರ ನಾವು ಸ್ವಲ್ಪ ಚೆನ್ನಾಗಿ ತಿಕ್ಕಿ ಹಾಕಿ, ಹಾಗೆಯೇ ನಾವು ಮೀಡಿಯಮ್ ಗಾತ್ರದ 2 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡ್ವಲ್ವಾ, ಆ ಈರುಳ್ಳಿಯನ್ನು ಹಾಕೋಣ. 7ರಿಂದ 8 ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲನೂ ಹಾಕಿ ನಾವು ಇದರಲ್ಲಿ ಹಾಕಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲನೂ ಹಸಿದೆ ಬಂಧುಗಳೇ. ಈ ಟಿಕ್ಕಿ ಸ್ಪೆಷಾಲಿಟಿನೇ ಇದೆ, ಹಸಿ, ಎಲ್ಲನೂ ಹಸಿದೆ ಬಂಧುಗಳೇ. ಯಾವುದೂ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಬಂಧುಗಳೇ, ಇವಾಗ ಎಲ್ಲನೂ ಮಿಕ್ಸ್ ಆಯಿತು. ಇವಾಗ ನೀವು ಈ ಟೈಮ್ನಲ್ಲಿ ನೀವು ಉಪ್ಪು ಖಾರ ನೋಡಿಕೊಂಡು ಬೇಕಂದರೆ ಇನ್ನೊಂದು ಸ್ವಲ್ಪ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಚಿಕ್ಕ ಮಕ್ಕಳಿಗೆ ಕೊಡೋದಾದರೆ ನಿಮ್ಮ ಮೆಣಸಿನ್ಕಾಯಿನ ನೋಡಿ ಹಾಕೊಳ್ಳಿ ಬಂಧುಗಳೇ. ಇದು ನಮ್ಮದು ಮೆಣಸಿನ್ಕಾಯಿ ಖಾರ ಇಲ್ಲ ಬಂಧುಗಳೇ. ಅಷ್ಟಕ್ಕೂ ಸ್ವಲ್ಪ ಖಾರ ಉಪ್ಪು ನಮ್ಗೆ ಚೆನ್ನಾಗಿದ್ರೇ ಟೇಸ್ಟ್ ಇರುತ್ತೆ ಅಂದ್ಕೊಂಡು ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ನೀವು ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಹಾಕೋಬಹುದು ಬಂಧುಗಳೇ. ಇಲ್ಲಿ ನೋಡಿ, ಈ ಟಿಕ್ಕಿಗೆ ನಾವು ಸ್ವಲ್ಪ ಇಷ್ಟು ಗಾತ್ರದ ಉಂಡೆಯನ್ನು ಮಾಡಿಬಿಟ್ಟು ಟಿಕ್ಕಿ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಬಂಧುಗಳೇ, ಈ ಥರ ನಾವು ಟಿಕ್ಕಿನ ರೆಡಿ ಮಾಡ್ಕೋಬೇಕು. ಪೂರ್ತಿ ತೆಳ್ಳಗಾಗಬಾರ್ದು, ಪೂರ್ತಿ ದಪ್ಪನೂ ಆಗಬಾರ್ದು. ಇಲ್ಲಿ ನೋಡಿ, ಈ ಥರ ನಾವು ರೆಡಿ ಮಾಡ್ಕೊಂಡ್ಬಿಟ್ಟು ಒಂದು ತಟ್ಟೆಯಲ್ಲಿ ಇಡೋಣ. ಎಲ್ಲನೂ ಹೀಗೆ ನಾವು ರೆಡಿ ಮಾಡ್ಕೊಂಡು ಬರೋಣ. ಆಲೂ ಟಿಕ್ಕಿ ಫ್ರೈ ಮಾಡಲಿಕ್ಕೆ ಹಂಚನ ಇಟ್ಟಿದ್ದೀನಿ ಬಂಧುಗಳೇ. ಅದರಲ್ಲಿ ನಾವು ಎಣ್ಣೆಯನ್ನು ಹಾಕೋಣ. ಡೀಪ್ ಫ್ರೈಗೆ ಮಾಡುವಷ್ಟು ಎಣ್ಣೆ ಹಾಕಬಾರ್ದು ಬಂಧುಗಳೇ. ಇದರಿಂದ ನಾವು 2 ಸೌಟ್ ಎಣ್ಣೆಯನ್ನು ಹಾಕೋಣ. ಎಣ್ಣೆ ಕಾಯಲಿ ಬಂದವಳೆ, ಎಣ್ಣೆ ಚೆನ್ನಾಗಿ ಕಾಯಬೇಕು. ನಮಗೆ 500 ಗ್ರಾಮ್ ಆಲೂಗಡ್ಡೆಗೆ ಅರ್ಧ kgಗೆ 10 ಟಿಕ್ಕಿ ಆಗಿದಾವೆ ನೋಡಿ ಬಂಧುಗಳೇ. ಇವಾಗ ನಮ್ಮದು ಫಂಕ್ಷನ್ನಲ್ಲಿ ಆಲೂಗಡ್ಡೆ ತುಂಬಾ ಉಳಿದಿತ್ತು. ಅದು ಹೇಗೆ ನಾವು ಯೂಸ್ ಮಾಡಬೇಕು ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಂಧುಗಳೇ. ಜಾಸ್ತಿ ಆಲೂಗಡ್ಡೆ ಇತ್ತಂದರೆ ಈ ಟಿಕ್ಕಿ ಮಾಡಿಬಿಡಿ ಬಂಧುಗಳೇ, ಜಲ್ದಿನೇ ಖಾಲಿ ಆಗುತ್ತೆ. ಇವಾಗ ಎಣ್ಣೆ ಕಾದಿದೆ. ಇವಾಗ ಲೋ ಮಾಡೋಣ, ಗ್ಯಾಸನ್ನು ಲೋ ಮಾಡೋಣ. ಇವಾಗ ನಾವು ಒಂದೇ ಟಿಕ್ಕಿಯನ್ನು ನಾವು ಈ ಥರ ಇಟ್ಕೊತಾನೆ ಬರೋಣ. ಹುಷಾರಾಗಿ ಇಟ್ಕೊತ ಬನ್ನಿ ಬಂಧುಗಳೇ. 8 ಹಿಡಿದಿದ್ದಾವೆ ಬಂಧುಗಳೇ. ಇದರಲ್ಲಿ ನಾವು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಫ್ರೈ ಮಾಡಬೇಕು. ಇದನ್ನು ಚೆನ್ನಾಗಿ ಫ್ರೈ ಆಗಲಿ ಬಂಧುಗಳೇ, ಅರ್ಜೆಂಟ್ ಮಾಡಬೇಡಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಲಿ, ಅವಾಗ ಟರ್ನ್ ಮಾಡೋಣ ಬಂಧುಗಳೇ. ಇವಾಗ ಇವನ್ನ ಒಂದೊಂದನೇ ನಾವು ಟರ್ನ್ ಮಾಡೋಣ.
ನೋಡಿ ನಿಧಾನಾಗಿ ಈ ಥರ ಎಲ್ಲನೂ ನಾವು ಟರ್ನ್ ಮಾಡೋಣ ಬಂಧುಗಳೇ. ಇವಾಗ ಇದು ಎರಡೂ ಕಡೆ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಬಂಧುಗಳೇ. ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಡೋಣ. ಇವೆಲ್ಲನೂ ಒಂದು ಟಿಶ್ಯೂ ಪೇಪರ್ ಮೇಲೆ ನಾವು ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ನೋಡಿ ಬಂಧುಗಳೇ, ಎರಡೂ ಕಡೆ ನಮ್ಮ ಚೆನ್ನಾಗಿ ಫ್ರೈ ಆಗಿದೆ. ನಿಧಾನಾಗಿ ಓಪಿಕೆಯಿಂದ ಫ್ರೈ ಮಾಡಿ, ಗ್ಯಾಸನ್ನು ಹೈ ಇಡಬೇಡಿ, ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಆಗುತ್ತೆ. ನೀವು ಗ್ಯಾಸನ್ನು ಹೈ ಇಟ್ಟರೆ ಸೀದ್ ಹೋಗುತ್ತೆ, ಮೇಲಾಗುತ್ತೆ, ಒಳಗಡೆ ಆಗಲ್ಲ. ಇವು ತಿಕ್ಕಿ ದಪ್ಪ ಇರೋದ್ರಿಂದ ನಿಧಾನವಾಗಿಯೇ ಫ್ರೈ ಮಾಡಬೇಕು. ನಾವು ಎಷ್ಟು ನಿಧಾನವಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಒಳಗಡೆಗೆಲ್ಲ ಫ್ರೈ ಆಗುತ್ತೆ ಬಂಧುಗಳೇ. ಇವಾಗ ಇದಾಗಿದೆ, ಇದನ್ನು ತೆಗೆದು ಬಿಡೋಣ. ಇವು ಒಂದೊಂದನ್ನೇ ನಾವು ಟಿಶ್ಯೂ ಪೇಪರ್ನಲ್ಲೇ ತಕ್ಕೊಂಡ್ಬಿಡೋಣ ಬಂದು. ನೋಡಿದ್ರಲ್ಲ ಬಂಧುಗಳೇ, ನಮ್ಮ ಎಲ್ಲ ಟಿಕ್ಕಿನೂ ತಕ್ಕೊಂಡಾಯಿತು. ಎಷ್ಟು ಚೆನ್ನಾಗಿ ಎಷ್ಟು ಮುದ್ದು ಮುದ್ದಾಗಿ ಕಾಣ್ತಾ ಇದ್ದಾವಲ್ವಾ. ನೋಡಿ ನಮ್ಮ ಟಿಕ್ಕಿ ಸೂಪರಾಗಿ ರೆಡಿ ಆಯಿತು. ಇವಾಗ ಇದನ್ನು ಸರ್ವ್ ಮಾಡೋಣ ಬನ್ನಿ. ಎಷ್ಟು ಸುಲಭವಾಗಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೋಡಿದ್ರಲ್ವಾ. ಜಾಸ್ತಿ ಏನು ಕೆಲಸ ಇಲ್ಲ ಇದರದು, ಜಾಸ್ತಿ ಇಂಗ್ರೀಡಿಯೆಂಟ್ ಏನು ಬೇಕಾಗಿಲ್ಲ, ಜಾಸ್ತಿ ಖರ್ಚು ಇಲ್ಲ ಬಂಧುಗಳೇ. ಅತಿ ಸ್ವಲ್ಪ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ನಮ್ಮ ಈ ಆಲೂ ಟಿಕ್ಕಿ ಸ್ಪಾಂಜಿ ಆಗಿರುವಂಥ, ಕ್ರಿಸ್ಪಿ ಆಗಿರುವಂಥ, ಮೇಲ್ಗಡೆ ಕ್ರಿಸ್ಪಿ ಒಳಗಡೆಗೆ ಸ್ಮೂತ್ ಆಗಿರುವಂಥ ನಮ್ಮ ಆಲೂ ಟಿಕ್ಕಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಒಂದು ಸಾರಿ ತಿಂದರೆ ನಾವು ಪದೇ ಪದೇ ತಿನ್ನಬೇಕು ಅನಿಸುತ್ತೆ. ಇಲ್ಲೋಡಿ, ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲೋಡಿ ಹೇಗದ ಅಂತ, ಇಲ್ಲೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಮೇಲ್ಗಡೆಗೆಲ್ಲ ಬ್ರೌನ್ ಕಲರ್ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆಗೆ ಸ್ಮೂತ್ ಆಗಿರುತ್ತೆ ಬಂಧುಗಳೇ. ನೀವು ಒಂದು ಸಾರಿ ಆಲೂಗಡ್ಡೆ ಇದ್ದರೆ ನಿಮ್ಮ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ ಬಂಧುಗಳೇ. ಇದನ್ನು ಹಾಗೆ ಕೂಡ ತಿನ್ಬೋದು, ಇಲ್ಲ ಟೊಮೆಟೊ ಚಟ್ನಿ, ಟೊಮೆಟೊ ಕೆಚ್ಚಪ್ಪು, ಇಲ್ಲ ನೀವು ಕಾಯಿ ಚಟ್ನಿ ಜೊತೆಗೂ ತಿನ್ಬೋದು. ಯಾಕಂದರೆ ಹಾಗೇನು ತಿಂದರೂ ಕೂಡ ಎಲ್ಲನೂ ಹಾಕಿರ್ತೀವಲ್ವ ಇದರಲ್ಲಿ, ಟೀ ಟೈಮ್ ಜೊತೆಗೆ ಚೆನ್ನಾಗಿರುತ್ತೆ ಬಂಧುಗಳೇ. ಹಾಗೆಯೇ ನೀವು ಬೆಳಗಿನ ತಿಂಡಿ ಬ್ರೇಕ್ಫಾಸ್ಟಿಗೆ ಕೂಡ ಇದನ್ನು ಮಾಡ್ಕೋಬಹುದು. ನಮ್ಮ ಮನೇಲಿ ಆಲೂಗಡ್ಡೆ ಜಾಸ್ತಿ ಇತ್ತು ಅಂದ್ಕೊಳ್ರಿ, ಈ ಟಿಕ್ಕಿ ಮಾಡಿಬಿಡ್ರಿ ಬಂಧುಗಳೇ. ಆಲೂಗಡ್ಡೆ ಜಲ್ದಿನೇ ಖಾಲಿ ಆಗಿಬಿಡುತ್ತೆ. ಇಲ್ಲಿ ನೋಡಿ ಸೂಪರ್ ಆಗಿರುತ್ತೆ ಬಂಧುಗಳೇ. ಹಾಗೆ ತಿಂದ್ರೂ ಸೂಪರ್ ಆಗಿರುತ್ತೆ, ಚಟ್ನಿ ಜೊತೆಗೂ ಸೂಪರ್ ಆಗಿರುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಿಕೊಂಡು ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ ಬಂಧುಗಳೇ. ಈ ಆಲೂ ಟಿಕ್ಕಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಬಂಧುಗಳೇ. ಇಷ್ಟ ಆಗಿದ್ದರೆ ಶೇರ್ ಮಾಡಿ, ತಪ್ಪದೆ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ ಬಂಧುಗಳೇ. ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ನಾನು ಹಾಜರಾಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್.